ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಯಾಕಂದರೆ ನಾನಿದ್ದೀನಿ ಅಲ್ಲ, ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ ಅಗೇನ್. ಬಟ್ ಇದು ಗರ್ಲ್ಸ್ ಟ್ರಿಪ್ ಅಥವಾ ಯಾವುದೇ ಥರ ಟ್ರಿಪ್ ಗಿಪ್ ಅಂತ ಅಲ್ಲ ಮತ್ತೆ ಬಟ್ ನಮ್ಮ ಬೆಸ್ಟ್ ಫ್ರೆಂಡ್ ಮದುವೆ. ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್. ನಮ್ಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ರಾಬಿಯಾ, ವಿ ಆರ್ ಮಿಸ್ಸಿಂಗ್ ಯು. ಏನಾರ ನೀನು ಬರೋಂಗಿದ್ರೆ ಇನ್ನೂ ಚೆನ್ನಾಗಿರೋದು. ಇಲ್ಲಿ ನಂದು ಇಲ್ಲೇನು ನೀನು ಇದೆಯಾ ಅಂತ ಅನುಸಂಧಾನ ಮಾಡ್ಕೊಳ್ತೀವಿ. ಆ್ಯಂಡ್ ನಾವು ನಮ್ಮ ಪಾಕೆಟ್ ಮನಿ ಎಲ್ಲ ಖರ್ಚು ಮಾಡಿ ನಮ್ಮ ಫ್ರೆಂಡ್ ಮದುವೆಗೆ ಜ್ಯುವೆಲ್ಸು, ಮೆಹಂದಿ ನೋಡಿ. ಇದು ನಮ್ಮ ದೋಸ್ತಿನ ಸಿಗ್ನೇಚರ್ ಸ್ಟೈಲ್ ಎಲ್ಲ ಟ್ರೈನರ್ಸ್. ಓಕೆ. ಆ್ಯಂಡ್ ಇವಾಗ ನಮಗೆ 10 ಗಂಟೆ ಹಾಗೆ ಬಸ್ ಇದೆ. ಆ್ಯಂಡ್ ನಾವು ಹೋಗಿ ಬಸ್ ಮುಖಾಂತರ ನಾಳೆ ಬೆಳಗಿನ ಜಾವ 4:15 ಗಂಟೆ ಹಂಗೆ ತಲುಪ್ತೀವಿ. ದೆನ್ ನಾಳೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್. ಇವಾಗಲೂ ನನಗೆ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಅವಳು ಮದುವೆ ಆಗ್ತಾ ಇದೆ ಅಂತ. ಯಾಕಂದರೆ ಒಬ್ಳು ಮದುವೆ ಆಯಿತು, ಅದು ರಾಬಿಯಾ. ಅದು ವಿಡಿಯೋ ಹಾಕಿದ್ದೆ ನಾನು, ಶಾದಿ ಮುಬಾರಕ್ ಹೋ ಅಂತ. ಈಗಿದು ಮದುವೆ ಆಗ್ತಾ ಇದೆ. ನಮ್ಮ ಕಾಲೇಜಲ್ಲಿ ಇರ್ಬೇಕಾದ್ರೆ ಇಬ್ಬರದು ಮದುವೆ ಮುಗಿಸಿ ನಾವು ನಮ್ಮ ಜವಾಬ್ದಾರಿನ ಮುಗಿಸ್ಕೊತಾ ಇದ್ದೀವಿ. ಆ್ಯಂಡ್ ಇಬ್ರು ಮಕ್ಕಳ ಜವಾಬ್ದಾರಿನ ಮುಗಿಸಿ ತಂದೆ ತಾಯಿಗಳು ಯಾರು ತಂದೆ ತಾಯಿ ಅದರಲ್ಲಿ ಯಾವುದು ಜೆಂಡರ್ ಚೇಂಜ್ ಮಾಡ್ಕೊಳ್ಳಿ. ಲೆವಿನೀಸ್. ಓಕೆ, ಯಾವುದೇ ಕಮ್ಯುನಿಟಿಗೆ ಇಲ್ಲಿ ಹೇಟ್ ಮಾಡ್ತಿಲ್ಲ ನಾವು. ಬಟ್ ಜೋಕ್ಸ್ ಅಪಾರ್ಟ್, ವಿ ಆರ್ ಸ್ಪೀಚ್ಲೆಸ್ ಆ್ಯಂಡ್ ವಿ ಆರ್ ಎಕ್ಸೈಟೆಡ್. ಇನ್ನು 3 ದಿವಸ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಲ್ಲ. ಹೌದು. ಯಾವ ಲೆವೆಲ್ಗೆ ಅಂದರೆ ನಮ್ಮ ಮನೆಯವ್ರು ನಿಮ್ಮ ಮದುವೆನ ಅವಳ ಮದುವೆನ ಅನ್ನೋ ಕೇಳೋ ಲೆವೆಲ್ಗೆ ನಾವು ನಿದ್ದೆ ಮಾಡಲ್ಲ. ಪ್ಯಾಕಿಂಗ್ ನಡೀತಾನೆ ಇದೆ, ಅದು ಇದು ಶಾಪಿಂಗ್ ನಡೀತಾ. 1 ವಾರದಿಂದ ಪ್ಯಾಕ್ ಮಾಡ್ಕೋತಾ ಇದೀವಿ. ಶಾಪಿಂಗ್ ಅಂತೂ 6 ತಿಂಗಳಿಂದ 7th ಸೆಮ್ ಸ್ಟಾರ್ಟ್ ಆದಾಗಿಂದ ಶಾಪಿಂಗ್ ಚಾಲು ಆಗಿದೆ. ಸೆಮ್ ಶಾಪಿಂಗ್ ಮಾಡಿದ್ರೆ 8th ಸೆಮ್ ಅಲ್ಲಿರೋ ಮದುವೆಗೆ. 8th ಸೆಮ್ ಅಲ್ಲಿರೋ ಮದುವೆಗೆ 7th ಸೆಮ್ ಇಂದ ಶಾಪಿಂಗ್ ಮಾಡ್ತಾ ಇದೀವಿ. ಆ್ಯಂಡ್ ವಿ ಆರ್ ಎಕ್ಸೈಟೆಡ್. ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಇಂಟ್ರೋನೆ. ಸೊ ಕಟ್ ಶಾರ್ಟ್, ನಾವು ಅಲ್ಲೇ ಹೋಗೋಣ ಮಂತ್ರಾಲಯದಲ್ಲಿ. ಡೈರೆಕ್ಟೆಡ್ ಬ್ರೈಡ್ನ ಮಿಸ್ ಮಾಡಿಸ್ತು ನಮಗೆ. ಓಕೆ, ಬಾಯ್. ಟ್ಯೂಷನ್ ಅಮೃತ ಅದಕ್ಕೆ ಈಗ ಗಾಡಿ ಇತ್ತಿರೋದ್ರಿಂದ ಚೆನ್ನಾಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಕೈಯೋ ನೆಕ್ಸ್ಟ್ ಹೊರಗಡೆ ಹೋಗ್ಬೇಕಾಗುತ್ತೆ. ನನ್ನ ಬಾಡಿ ನೆಕ್ಸ್ಟ್ ಡೈರೆಕ್ಟ್ ಕೆಳಗಡೆ ಒಂದೇ ಸಲ ಅಂಡರ್ ಗ್ರೌಂಡ್ಗೆ ಹೋಗ್ಬಿಡೋದು ನಾವು. ಓಕೆ, ಬಾಯ್. Some stories are emotional, some are chaotic, and some are both. This is my best friend Lakshana's wedding, where we cried, laughed, and definitely embraced her a lot. Day 1 started with a haldi, which was supposed to be a calm ritual, but honestly, it turned into a full-on yellow war. Like we didn't apply haldi, we attacked her. And with it somehow I ended up having some more haldi on me than the bride. ಹುಡುಗಿನ ರೆಡಿ ಮಾಡಿದ್ದಾಯ್ತು. ನಮ್ಮ ಕೆಲಸ ಅವರೆಲ್ಲ ನಮ್ಮ ಕೈ ಕುತ್ಕೊಂಡು ಜೋಜೋ ಆಡ್ತೀವಿ. ನಿದ್ದೆ ಒಂದೇ ಸಲ ತೂಗಿರೆ ಅಂತ ನಾವೇ ತಗೊಂಡಿದ್ದೆ. ಬ್ರೈಡ್ ಫೋಟೋ ಶೂಟ್ ಎಲ್ಲ ಆಗ್ತಿತ್ತು. ಆ್ಯಂಡ್ ನಮ್ಮ ಲಕ್ಷಣ ಅಕ್ಕಂಗೆ ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಅತಿ ಮುಖ್ಯವಾದ ಕೆಲಸ. ಸೊ ನಮ್ಮ ಜೊತೆಗೂ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡಾಯ್ತು. ಹಾಗೆ ನನಗೆ ಕಂಟೆಂಟ್ ಕೂಡ ಸಿಕ್ತು ಅವಳು ಹಂಗೆ ಮಾಡಿದ್ರಿಂದ. ಎಸ್, ಥ್ಯಾಂಕ್ ಯು ಲಕ್ಷಣ. ಆ್ಯಂಡ್ ನಾವು ಬೆಸ್ಟ್ ಫ್ರೆಂಡ್ಸ್ ಜಾಸ್ತಿ ಅವಳ ಮನೆಗೆ ಹೋಗಿ ಏನದು ಅವಳ ಮದುವೆಯಲ್ಲಿ ಆ ಟ್ರೀಟ್ಮೆಂಟ್ ತೊಗೊಳ್ಳೋ ಬದಲು
ಒಂದು ಫ್ರೀ ಲೇಬರ್ ಆಗಿಬಿಟ್ಟಿದ್ವಿ ಅವಳ ಮದುವೆಯಲ್ಲಿ. ಸೊ ಎಲ್ಲ ಹಂಚ್ಕೊಂಡು ಕೆಲಸ ಮಾಡಿದ್ದಾಯಿತು, ಅವಳನ್ನ ರೆಡಿ ಮಾಡಿದ್ದು ಆಯಿತು. ಶಿ ವಾಸ್ ಲುಕಿಂಗ್ ಅಮೇಝಿಂಗ್, ಶಿ ಈಸ್ ಲುಕಿಂಗ್ ಸೋ ಕ್ಯೂಟ್. ಫಸ್ಟು ನಮ್ರತಾ ಹಳದಿ ಹಚ್ಚಿದಾಯಿತು, ದೆನ್ ನಾನು. ಆ ಹಳದಿ ಹಚ್ಬೇಕಾದ್ರೂ ನಮ್ಮಿಬ್ರು ಗಾಸಿಪ್ ಮಾತ್ರ ನಿಲ್ಲಿಲ್ಲ. ಯು ಕ್ಯಾನ್ ಸಿ ದಟ್. ಒಳ್ಳೆ ನಾನು ಅವಳ ಕಾಲ್ಗೆ ಅರಿಶಿನ ಹಚ್ಚೋದನ್ನ ಒಳ್ಳೆ ಕೊಬ್ಬರಿ ತುರಿದಂಗೆ ತುರಿತಾ ಇದ್ದೀನಿ. ಆ್ಯಂಡ್ ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಆ್ಯಂಡ್ ಲಿಟ್ರಲಿ ಲಾಸ್ಟ್ ಅವಳ ಕಸಿನ್ಸ್ ಆಗಲಿ ನಾವಾಗಲಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ, ಹಳದಿ ಶಾಸ್ತ್ರ ಫಸ್ಟ್ ಟೈಮ್ ನಾನು ಅಷ್ಟೊಂದು ಎಂಜಾಯ್ ಮಾಡಿದ್ದು. ನೆಕ್ಸ್ಟ್ ಒಂದು ರಿಚುವಲ್ ಬಂದ್ಬಿಟ್ಟು ದೇವರ ಸಮಾರಾಧನೆ ಅಂತ ಹೇಳಿ. ಸೊ ಅದಕ್ಕೆ ನಾನೇ ಅವಳ ಮೇಕಪ್ ಆರ್ಟಿಸ್ಟ್ ಆಗಿದ್ದು ಅವಳ ಮದುವೆಲಿ. ಆವಾಗ ಶಿ ಕಾಂಟ್ ಕಂಟ್ರೋಲ್ ಹರ್ ಟಿಯರ್ಸ್ ಆ್ಯಂಡ್ ಮೀ ಟು, ಬಟ್ ಹೆಂಗೋ ಮ್ಯಾನೇಜ್ ಮಾಡಲೇಬೇಕಾದ ಸಂದರ್ಭ. ದೆನ್ ಇಟ್ ವಾಸ್ ಅ ಪೀಸ್ಫುಲ್ ರಿಚುವಲ್, ವೇರ್ ಎವ್ರಿ ಒನ್ ವಾಸ್ ಕಾಮ್, quiet and spiritual. Meanwhile, me and my Namrata, trying very hard not to laugh at the wrong time, because ಆಮೇಲೆ ಚಪ್ರದ ಪೂಜೆ ಆಯಿತು. ದೆನ್ ಬಳೆ ಶಾಸ್ತ್ರ, ಬ್ಯಾಂಗಲ್ಸ್ ರಿಚುವಲ್ ಟ್ರೆಡಿಷನ್, ಎವ್ರಿಥಿಂಗ್ ವಾಸ್ ಸೋ ಬ್ಯೂಟಿಫುಲ್. ಬಟ್ ಆಲ್ಸೋ ದಿಸ್ ವಾಸ್ ಅವರ್ ಲಾಸ್ಟ್ ಚಾನ್ಸ್ ಟು ಟೀಸ್ ಹರ್ ವಿತೌಟ್ ಗೆಟಿಂಗ್ ಸ್ಕೋಲ್ಡೆಡ್ ಆಸ್ ಅ ಮ್ಯಾರಿಡ್ woman Lakshana. And in between all this, we had our own way important discussion, like who wore what, who ate how much, and obviously wedding gossips also. I made a new friend, which basically means we trauma bonded over tiredness and food. And next morning we went out. Basically we weren't tired enough, running on a zero sleep full energy and taking 100 of photos just to choose one. The next day, means that the same evening, we had Var Puja. Everything felt calm, emotional, but also we were all secretly judging outfit and fixing each other's hair. And of course, we are so tired and we didn't sleep that night. ಯಾಕಂದರೆ ಮುಹೂರ್ತ ಬೆಳಗ್ಗೆ 8 ಗಂಟೆಗೆ ಇತ್ತು. ಆ್ಯಂಡ್ ನಾನೇ ಅವಳು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಬೇಗನೆ ಅವಳಿಗೆ ಮೇಕಪ್ ಮಾಡಬೇಕಾಗಿ ಬಂತು. And then the big day arrived. She looked like a dream, like an actual bride goal, and me trying not to cry while also making sure my eyeliner doesn't get any like ಅದು ಹಾಳಾಗದಿರೋ ಥರ ನೋಡ್ಕೋತಿದ್ದೆ ನಾನು. And this was her moment. ಇವಾಗ ಅವಳು ಮದುವೆ ಆಗಿ ಆಲ್ರೆಡಿ 1 ಮಂತ್ ಆಗಿದೆ. ಇನ್ನೇನು ಈ ಏಪ್ರಿಲ್ 25th ಬಂದರೆ 2 ಮಂತ್ಸ್ ಆಗುತ್ತೆ. ಆ್ಯಂಡ್ ಇವಾಗ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ದ ಕೈಂಡ್ ಆಫ್ ಎಮೋಷನಲ್ ಥಿಂಗ್, ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ಒಂಥರ ಎಮೋಷ್ನಲ್ ಆಗ್ತಿದ್ದೀನಿ ಗೊತ್ತಾ. ಐ ಡೋಂಟ್ ನೋ ವೈ. I have a few words, and obviously I can't keep it short. From our random talks to non-stop nonsense, from laughing at things that made zero sense to bring each other's comfort. We have literally done everything together, and today seeing you as a bride, I'm so happy, like genuinely happy. But also, who gave you a permission to grow up and get married, huh? I am going to miss our late night talks, our stupid jokes, and the way we just exist without trying. But I know one thing, no matter how life changes, you will always be my person, always. Also, just remember, married life is fine, but don't forget your original best friend, okay?
You deserve all the love and care, happiness in the world, and I will always be here. In every phase of your life, I love you so much, my baby girl, forever. This wedding gave me memories, emotion, and back pain from doing her makeup, but most importantly, it gave my best friend her forever. And I got unlimited memories to annoy her with for life. Hey guys! So this is the wedding. Team right. Team right. Team right. Team right. is here. ಸೊ ಇವಳು ಮದ್ವೆ ಆಯ್ತು, ರಿಸೆಪ್ಷನ್ ಆಯ್ತು, ಅಷ್ಟೇ. ಈ ವಿಡಿಯೋನು ಮುಗೀತು. ರೈಡು ಅವ್ರ ಬ್ಯಾಂಗಲ್ಸು ಮೆಹಂದಿ ಎಲ್ಲ ಸ್ವಲ್ಪ ಶೋಕೇಸ್ ಮಾಡಿದ್ದಾರೆ. ಇಲ್ಲಿ ನಾವು ತುಂಬ ನೀನು ತೆಗಿಯೋಷ್ಟರಲ್ಲಿ ಕ್ಯಾಮೆರಾ ಇರ್ತದೆ. ಇಲ್ಲಿದೆ Okay, bye.